ಈ ರೀತಿ ಪೂರ್ತಿ ಹಾಕಿಕೊಂಡು ಸಂಜೆ ಆಗುವಾಗ ಬಿಸಿನೀರಲ್ಲಿ ಒಳ್ಳೆ ಸ್ನಾನ ಮಾಡಿ ಚಿಪ್ಸ್ ಇಂಥದ್ದೆಲ್ಲ ಹಪ್ಪಳ ಇದೆಲ್ಲ ತಿನ್ಕೊಂಡು ಟಿವಿ ನೋಡ್ತಿದ್ರೆ ಸೂಪರ್ ಆಗಿರ್ತದೆ. ಇನ್ನು ಇದು ಸುಮಾರು ಒಂದು 1.5-2 ತಿಂಗಳು ಏನಾಗುದಿಲ್ಲ, ಇಲ್ಲಿ ಯಾವುದೇ ನೀರು ಬಿದ್ದರೂ ಏನಾಗುದಿಲ್ಲ. ಆಗ ಇದು ಉಳಿತದೆ, ಇಲ್ಲಿಂದ ಚಿಗುರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನೊಂದು ಸುಲಭ ಟೆಕ್ನಿಕ್ ಇದೆ, ಯಾರ ಹತ್ರ ಕ್ಯಾಂಡ್ಲಿ ಅದನ್ನು ತೋರಿಸಿದ ಮೇಲೆ ಮರಗೆಣಸನ್ನು ಹೇಗೆ ನಡೋದು ಅನ್ನೋಂಥ ಟೆಕ್ನಿಕ್ ಅನ್ನು ಕೂಡ ತೋರಿಸ್ತಾನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ನೋಡಿ, ಈ ರೀತಿ ಪೂರ್ತಿ ಕಸವನ್ನು ಇಷ್ಟು ಮೇಲಕ್ಕೆ ಹಾಕ್ಬೇಕಾಗ್ತದೆ, ಯಾಕಂದ್ರೆ ಅದರ ಗೆಡ್ಡೆ ಬೆಳಿಬೇಕಲ್ಲ, ಅದಕ್ಕೋಸ್ಕರ. ಬೇರೆ ಅದಕ್ಕೆ ಸೆಗಣಿ ಅದು ಇದೆಲ್ಲ ಹಾಕಿದ್ದೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಕಳೆದ ಒಂದು 3 ದಿನದ ಹಿಂದೆ ನೇಂದ್ರ ಬಾಳೆ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ. ಮಳೆಯ ಸಂದರ್ಭದಲ್ಲಿ ಇದನ್ನು ನೆಡ್ಲಿಕ್ಕೆ ಆಗ್ತಿಲ್ಲ ನೋಡಿ, ಮೊನ್ನೆ ಗೆಡ್ಡೆಯನ್ನು ತಂದು ಹಾಕಿದ್ದೆ ಅಲ್ಲಿ. ಅದರೊಟ್ಟಿಗೆ ಮರಗೆಣಸನ್ನು ಕೂಡ ತಂದಿದ್ದೆ. ಅತ್ಯಂತ ಸುಲಭವಾಗಿ ನಾವು ಮನೆಗೆ ಬೇಕಾಗಿರುವಂಥ ಆಹಾರ ಇರ್ಬೋದು, ಒಂದು ಬ್ರೇಕ್ಫಾಸ್ಟ್ಗೆ, ಸಾಂಬಾರಿಗೆ, ಚಿಪ್ಸ್ಗೆ, ಎಲ್ಲದಕ್ಕೂ ಕೂಡ ನಮ್ಮ ಮನೆಯ ಪಕ್ಕದಲ್ಲಿ ನಮ್ಮ ಮನೆಗೆ ಬೇಕಾದ ಕೈತೋಟದಲ್ಲಿ ಮರಗೆಣಸನ್ನು ನಾವು ರೆಡಿ ಮಾಡ್ಬೋದು. ಅದನ್ನು ನೆಡುವಂಥ ಟೆಕ್ನಿಕ್ ಅನ್ನು ತೋರಿಸೋಕ್ಕೋಸ್ಕರ ಬಂದಿದೆ. ನೋಡಿ, ಮಳೆಯಲ್ಲಿ ತುಂಬಾ ಕಷ್ಟ, ಜೋರಾಗಿ ಮಳೆ ಹೊಡಿತಿದೆ. ಇದರ ಸಂದರ್ಭದ್ದು ಕೊಡೆ ಹಿಡಿಬೇಕು, ಇದನ್ನ ಆದಿತ್ಯ ಅಂತೇಳಿ ನಮ್ಮ ಅಣ್ಣನ ಮಗ ಹಾಯ್ ಅಂತೇಳಿ. ನೋಡಿ, ಇಲ್ಲಿ ಸಣ್ಣದಾಗಿರುವಂತ ಟೆಕ್ನಿಕ್ಗಳಿದೆಲ್ಲ ಇಲ್ಲಿ ನಿಮ್ಗೆ ಕಾಣಬಹುದು. ನೋಡಿ, ಇದು ಹೇಗಿದೆ ನೋಡಿ, ತುಂಬಾ ದಪ್ಪ ಆಗಿರುವಂತದ್ದು. ನೋಡಿ, ಕೈಯಲ್ಲಿ ಹಿಡ್ಕೊಂಡಾಗ ಇಷ್ಟು ದಪ್ಪ ಇರ್ತದೆ. ತುಂಬಾ ಜನರು ಮರಗೆಣಸಿನ ಕೋಲುಗಳನ್ನು ಇಷ್ಟಿಷ್ಟು ದಪ್ಪದ್ದೇ ಆಯ್ಕೆ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಇಷ್ಟು ದಪ್ಪದ ಆಯ್ಕೆ ಮಾಡಬೇಕಾಗಿಲ್ಲ. ಐಡಿಯಲ್ ಆಗಿರುವಂಥದ್ದು, ತುಂಬಾ ಸಣ್ಣದಲ್ಲ ದಪ್ಪದಲ್ಲ ಆಗಿರುವಂಥದ್ದು. ಈ ರೀತಿಯ ಮೀಡಿಯಂ ಕೋಲುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮಳೆಗಾಲದ ಸಂದರ್ಭದಲ್ಲಿ ನೆಡುವಾಗ ತುಂಬಾ ಜಾಗ್ರತೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇದನ್ನ ನೆಡ್ಲಿಕ್ಕೆ ಒಂದು ಸಣ್ಣ ಟೆಕ್ನಿಕ್ ಇದೆ. ಇದೇನು ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಇದರ ಒಳಗಡೆ ನೀರು ಹೋಗಿ ಇದು ಹಾಳಾಗಿ ಇಲ್ಲಿಂದ ಚಿಗುರು ಚೆನ್ನಾಗಿ ಗಿಡ ಬರುವುದಿಲ್ಲ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂತ ಟೆಕ್ನಿಕ್ ಇದೆ. ಅದನ್ನು ತೋರಿಸಿದ ಮೇಲೆ ಮರಗೆಣಸನ್ನು ಹೇಗೆ ನಡೋದು ಅನ್ನೋಂಥ ಟೆಕ್ನಿಕ್ ಅನ್ನು ಕೂಡ ತೋರಿಸ್ತಾನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ನೋಡಿ, ಇಲ್ಲೊಂದು ನಿಮಗೆ ಕಾಣ್ತದೆ, ಇದು ಇದರದ್ದು ಬೊಂಡು ಅಂತೇಳಿ, ಅಂದ್ರೆ ತಿರುಳು. ಈ ತಿರುಳಿಗೆ ನೀರು ಹೋದ್ರೆ ಮತ್ತೆ ಇಡೀ ಇದು ಕುಂಬಾಗಿ ಹೋಗ್ತದೆ. ಕುಂಬಾಗುದು ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳ್ತಾರೆ ಗೊತ್ತಿಲ್ಲ. ಇದು ಒಂದು ರೀತಿಯಲ್ಲಿ ಹಾಳಾಗಿ ಹೋಗ್ತದೆ ಇದು, ಈ ತಿರುಳಿಗೆ ನೀರು ಹೋದ್ರೆ. ಮಳೆಗಾಲದಲ್ಲಿ ನೆಡುವಾಗ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ತಿರುಳಿಗೆ ನೀರು ಹೋಗೋದಾಗಿ ನೋಡ್ಕೊಳ್ಳುವಂತ ಟೆಕ್ನಿಕ್ ಅನ್ನು ನಾನು ಇವತ್ತು ತೋರಿಸುವಂತದ್ದು. ನೋಡಿ, 1, 2, 3, 4 ಈ 4 ಗಂಟುಗಳಿದೆ. ಆ 4 ಗಂಟುಗಳಿಂದ ನಾವು ಒಂದನ್ನು ಆಯ್ಕೆ ಮಾಡ್ಬೇಕು. ಯಾಕಂದ್ರೆ ಒಳಗಡೆ 2 ಇಡ್ಲಿಕ್ಕೆ, ಹೊರಗಡೆ 2 ಇಡ್ಲಿಕ್ಕೆ. ನೋಡಿ, ಈ ರೀತಿ ಆಯ್ಕೆ ಮಾಡಿದ್ದೇನೆ. 2 ಗಂಟು ಇಲ್ಲಿದೆ, 2 ಗಂಟು ಇಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಈ ಭಾಗ ಇದೆಲ್ಲ, ಈ ಭಾಗ ಇದು ಮೇಲ್ಗಡೆ ಬರ್ತದೆ, ಇದು ಕೆಳಗಡೆ ಬರ್ತದೆ. ಅದರಿಂದಾಗಿ ಒಟ್ಟು ರಾಶಿ ಹಾಕ್ಬೇಕಾದ್ರೂ ಕೂಡ ಕರೆಕ್ಟ್ ಆಗಿ ನೋಡ್ಕೋಬೇಕು ಅದನ್ನು, ಇಲ್ಲದಿದ್ರೆ ಅದು ಸಮಸ್ಯೆ ಆಗುತ್ತೆ. ಅದು ನೋಡಿ, ಈ ರೀತಿ ಸ್ವಲ್ಪ ಚಾರೆ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಬೇಕಾದ್ರೆ ಚಾರೆ ಮಾಡಬೇಕು. ನಿಮಗೆ ತೋರಿಸುವಾಗ ಆಗಿಲ್ಲ ಅದು ನನಗೆ ಚಾರೆ ಮಾಡ್ಲಿಕ್ಕೆ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ಈ ರೀತಿಯ ಕ್ಯಾಂಡಲ್ಗಳು ಸಿಗ್ತದೆ. ಇದನ್ನು ತುಂಬಾ ಮಾಡುವುದಾದ್ರೆ ಕ್ಯಾಂಡಲ್ಗಳ ಪೀಸ್ಗಳು ಸಿಗ್ತದೆ ಹೊರಗಡೆ ಮಾರ್ಕೆಟ್ ಅಲ್ಲಿ. ಅದನ್ನೊಂದು ಪಾತ್ರದಲ್ಲಿ ಹಾಕಿ ಅದನ್ನ ನೀರು ಮಾಡಿ ಇದನ್ನ ಮುಳುಗಿಸಿದ್ರು ಸಾಕು. ಆದ್ರೆ ನಂಗೆ ಆ ಪೀಸ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಈ ಕ್ಯಾಂಡಲ್ ಉಪಯೋಗ ಮಾಡ್ತಿದ್ದೀನಿ. ಈ ರೀತಿ ಕ್ಯಾಂಡಲ್ ಸಿಗ್ತದೆ. ಇದರದ್ದು ರಸ ಯಾವುದಿದೆ ನೋಡಿ, ಅದನ್ನು ಇಲ್ಲಿಗೆ ಹಾಕ್ಬೇಕು. ನೋಡಿ, ಈ ಭಾಗಕ್ಕೆ ಆ ತಿರುಳಿಗೆ ಬಿದ್ದಾಗ ಮತ್ತೆ ನೀರು ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡಿ, ಈ ರೀತಿ ಸರಿಯಾಗಿದೆ. ನೋಡಿ, ಈ ರೀತಿ ಪೂರ್ತಿ ರೀತಿ ಬಿದ್ದಾಗ ನೋಡಿ ಸ್ವಲ್ಪ ಒಂದು ನಿಮಿಷದಲ್ಲಿ ಇದು ಒಣಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನು ಇದು ಸುಮಾರು 1.5-2 ತಿಂಗಳು ಏನಾಗುದಿಲ್ಲ, ಇಲ್ಲಿ ಯಾವುದೇ ನೀರು ಬಿದ್ದರೂ ಏನಾಗುದಿಲ್ಲ. ಆಗ ಇದು ಉಳಿತದೆ, ಇಲ್ಲಿಂದ ಚಿಗುರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನೊಂದು ಸುಲಭ ಟೆಕ್ನಿಕ್ ಇದೆ, ಯಾರ ಹತ್ರ ಕ್ಯಾಂಡಲ್ ಇಲ್ಲ ಅಂತವರು ಇನ್ನೊಂದು ಉಪಯೋಗ ಮಾಡ್ಬೋದು. ಅದನ್ನು ತೋರಿಸ್ತಾನೆ ಹೇಗೆ ಅಂತೇಳಿ. ಈ ಪ್ಲಾಸ್ಟಿಕ್ ನಿಮಗೆ ತುಂಬಾ ಸಿಗ್ತದೆ ಬೇರೆ ಬೇರೆದಕ್ಕೆ. ಪೇಟೆಯಲ್ಲಿ ಏನೇನು ಸಾಮಾನು ತರ್ತಿರಲ್ಲ, ಆ ಸಂದರ್ಭದ ಈ ರೀತಿಯ ಪ್ಲಾಸ್ಟಿಕ್ಗಳು ಸಿಗ್ತದೆ. ಅದನ್ನು ನೋಡಿ, ಈ ರೀತಿ ಮಾಡಿಕೊಂಡು ಹೀಗೆ ಮಾಡಿದ್ಮೇಲೆ ಪ್ಲಾಸ್ಟಿಕ್ನ ಪೂರ್ತಿ ಹೀಗೆ ಕಟ್ಟಬೇಕು, ಕವರ್ ಮಾಡಬೇಕು. ನೋಡಿ, ಇದರ ಮಂಡೆಗೆ ಪೂರ್ತಿ ಪ್ಲಾಸ್ಟಿಕ್ ಕವರ್ ಆಗಿದೆ. ಪೂರ್ತಿ ಇದನ್ನು ಮಾಡಬಾರ್ದು. ನೋಡಿ, ಇದೆಲ್ಲ ಗ್ಯಾಪ್ ಇರಬೇಕಿಲ್ಲ ಚಿಗಿರ್ಲಿಕ್ಕೆ. ನೋಡಿ, ಇಲ್ಲೊಂದು ರಬ್ಬರ್ ಬ್ಯಾಂಡ್, ಇದನ್ನು ಈ ರೀತಿ ಸುತ್ತಿದ್ರೆ ಯಾವುದೇ ನೀರು ಬೀಳುವುದಿಲ್ಲ. ಸುಮಾರು 1 ತಿಂಗಳು ಬಿದ್ದಿಲ್ಲ ಅಂದ್ರೆ ಸಾಕು. ಇದರಲ್ಲಿ ಯಾವತ್ತು ಕರೆಕ್ಟ್ ಆಗಿ 2ರಲ್ಲಿ ಚಿಗುರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಇದನ್ನು ಯಾರು ಅಲ್ಲಾಡ್ಸಕ್ಕಾಗಲ್ಲ, ಯಾಕಂದ್ರೆ ಇದು ಸಾಲಿಡ್ ಆಗಿ ಬೆಳೀತದೆ. ಆಮೇಲೆ ಇದಕ್ಕೆ ನೀರು ಬಿದ್ದಿಲ್ಲ ಅಂದ್ರೆ ಏನು ಮ್ಯಾಟರ್ ಬರಲ್ಲ.
ಆದ್ರೆ ಮೊದಲ ಒಂದು ತಿಂಗಳು ನಾವು ಸಾಧಾರಣವಾಗಿ ಇದನ್ನು ಏಪ್ರಿಲ್ ಸಂದರ್ಭದಲ್ಲಿ ನಡಬೇಕು. ನಂಗೆ ಬೇರೆ ಬೇರೆ ಒತ್ತಡದ ಕಾರಣಕ್ಕೋಸ್ಕರ ನೆಡ್ಲಿಕ್ಕೆ ಆಗ್ಲಿಲ್ಲ. ಆಗ ನಡಬೇಕಾದ್ರೆ ಅಷ್ಟು ಮಳೆ ಬರಲ್ಲ, ಇಂಥದ್ದು ಯಾವುದೇ ಟೆಕ್ನಿಕ್ಗಳ ಅಗತ್ಯ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಇದನ್ನು ಮಾಡ್ಲೇಬೇಕು, ಇಲ್ಲದಿದ್ರೆ ಇದು ಇಲ್ಲಿ ನೀರು ಹೋಗಿ ಇದು ಹಾಳಾಗ್ತದೆ. ಮತ್ತೆ ಇದನ್ನು ಎಷ್ಟು ಹೈಟಿಗೆ ನಡಬೇಕು, ಹೇಗೆ ಇದಕ್ಕೆ ಗುಂಡಿ ಮಾಡುವಂಥದ್ದು ಅದನ್ನು ಕೂಡ ತೋರಿಸ್ತೇನೆ. ನಾವು ಕೃಷಿಕರಾದಿಂದಾಗಿ ಮಳೆ ಬಿಟ್ಟ ಮೇಲೆ ನಾನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು 3 ತಿಂಗಳು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಳೆ ಬರ್ತದೆ. ಮಳೆ ಮಧ್ಯದಲ್ಲಿ ಕೆಲಸ ಮಾಡಬೇಕು. ಮಳೆಗೆ ಒದ್ದೆ ಆದ್ರೆ ಶೀತ ಜ್ವರ ಶುರುವಾಗತ್ತೆ. ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ಟೆಕ್ನಿಕ್ ಅನ್ನು ಉಪಯೋಗ ಮಾಡ್ತಾರೆ. ಆದರೆ ನಾನು ಒಂದು ಸಿಂಪಲ್ ಆಗಿರುವಂಥ ಟೆಕ್ನಿಕ್ ಅನ್ನು ಉಪಯೋಗ ಮಾಡ್ತೇನೆ. ನೋಡಿ, ಇದು ಶುದ್ಧವಾಗಿರುವಂಥ ತೆಂಗಿನೆಣ್ಣೆ. ನಿಮ್ದು ಯಾವುದು ಪ್ಯಾರಾಶೂಟು, ಇನ್ಯಾವುದು ಮಲ್ಟಿನ್ಯಾಷನಲ್ ಕಂಪನಿಯವರು ರೆಡಿ ಮಾಡಿರುವಂಥ ಪ್ರಿಸರ್ವೇಟಿವ್ಸ್ ಹಾಕಿರುವಂಥ ತೆಂಗಿನೆಣ್ಣೆ, ವರ್ಜಿನಲ್ ತೆಂಗಿನೆಣ್ಣೆ. ಇದನ್ನು ಸ್ವಲ್ಪ ಈ ರೀತಿ ತಲೆಗೆ ಹಾಕೊಂಡ್ರೆ, ಪೂರ್ತಿ ತಲೆಗೆ ಹಾಕೊಂಡು ಇದನ್ನು ಒದ್ದೆ ಮಾಡ್ಬೇಕು ತಲೆಯನ್ನು. ಆಗ ನಿಮಗೆ ನೀರಲ್ಲಿ ನಿಲ್ಲುವುದಿಲ್ಲ ಮತ್ತು ತಲೆಯ ಒಳಗಡೆ ನೀರು ಹೋಗುವುದಿಲ್ಲ. ಆಗ ನಿಮಗೆ ಇದು ಪ್ರೊಟೆಕ್ಟ್ ಮಾಡ್ತದೆ. ಎಣ್ಣೆ ಕೂದಲಿಗೆ ಎಣ್ಣೆ ಪೂರ್ತಿ ನೀರು ಹೊರಗಡೆ ಬರ್ತದೆ. ಈ ರೀತಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಎಣ್ಣೆ ಹಾಕೊಂಡು ಕೆಲಸ ಮಾಡ್ಬೋದು. ಈಗ ನಾನು ಹೆಚ್ಚಾಕಿಲ್ಲ, ಇನ್ನು ಹೆಚ್ಚು ಹಾಕಬೇಕಾಗ್ತದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಕೆಲಸ ಮಾಡ್ಬೋದು. ಕೆಲಸ ಮಾಡಿದ್ಮೇಲೆ ಸಂಜೆ ಬಿಸಿನೀರಲ್ಲಿ ಒಂದು ರೀತಿಯಲ್ಲಿ ಸ್ನಾನ ಮಾಡಿದರೆ ಆಗ ತುಂಬ ಚೆನ್ನಾಗಿರ್ತದೆ ಮತ್ತು ಯಾವುದೇ ರೀತಿ ಶೀತ ಜ್ವರ ಬರೋದಿಲ್ಲ. ಇದನ್ನು ನಾನು ತುಂಬ ವರ್ಷದಿಂದ ಮೇಂಟೈನ್ ಮಾಡ್ತಿದ್ದೇನೆ. ನಿಮ್ದು ಯಾವುದಾದ್ರು ಟೆಕ್ನಿಕ್ಗಳಿದ್ರೆ ನೀವು ಹೇಳಿ, ನನ್ನ ಟೆಕ್ನಿಕನ್ನು ನಾನು ಉಪಯೋಗ ಮಾಡ್ತಿದ್ದೇನೆ. ಇನ್ನೊಂದು ಸೊಳ್ಳೆ ಬರುವಂಥದ್ದು, ಕೆಲಸ ಮಾಡ್ತಿರುವಾಗ ಸೊಳ್ಳೆ ಉಪದ್ರ ಇರ್ತದೆ. ಅದರೊಟ್ಟಿಗೆ ಹುಳ ತಿನ್ನುವಂಥದ್ದು ಕಾಲಿಗೆ, ಅದೆಲ್ಲವೂ ಕೂಡ ಇರ್ತದೆ. ಅದಕ್ಕೆ ಈ ಕಾಲಿಗೆ ಈ ರೀತಿ ಎಣ್ಣೆನ ಹಾಕಿಕೊಂಡ್ರೆ ಆಗ ನಿಮಗೆ ಯಾವುದೇ ಸೊಳ್ಳೆಯ ಉಪದ್ರಗಳು ಕೂಡ ಆಗೋದಿಲ್ಲ. ನೋಡಿ, ಇಲ್ಲಿ ಕೈಗೆ ಎಲ್ಲ ಹಾಕೊಂಡೆ, ಸ್ವಲ್ಪ ಸಾಕು ನೋಡಿ, ಈ ರೀತಿ ಕೈಗೆಲ್ಲ ಹಾಕೊಂಡಾಗ ಸೊಳ್ಳೆ ಉಪದ್ರ ಆಗೋದಿಲ್ಲ. ಈ ರೀತಿ ಪೂರ್ತಿ ಹಾಕಿಕೊಂಡು ಸಂಜೆ ಆಗುವಾಗ ಬಿಸಿನೀರಲ್ಲಿ ಒಳ್ಳೆ ಸ್ನಾನ ಮಾಡಿ ಆಮೇಲೆ ಒಳ್ಳೆ ಕರಿದೆ ಯಾವುದಾದ್ರೂ ಚಿಪ್ಸ್ ಇಂಥದ್ದೆಲ್ಲ ಹಪ್ಪಳ ಇದೆಲ್ಲ ತಿನ್ಕೊಂಡು ಟಿ ವಿ ನೋಡ್ತಿದ್ರೆ ಸೂಪರ್ ಆಗಿರ್ತದೆ. ಬನ್ನಿ, ಮರಗೆಣಸು ನೆಡುವಂಥ ಸಿಂಪಲ್ ಟೆಕ್ನಿಕ್ ಅಂತ ತೋರಿಸ್ತೇನೆ. ನೋಡಿ, ಈ ರೀತಿ ಜಾಗವನ್ನು ನಾನು ಆಯ್ಕೆ ಮಾಡಿದ್ದೇನೆ. ಸಹಜವಾಗಿ ಒಂದು ನಿಧಾನಕ್ಕೆ ಕಳೆ ಬೆಳೀತಿದೆ. ನೋಡಿ, ಇದೆಲ್ಲ ಕಳೆಗಳು. ಈ ಕಳೆಗಳನ್ನೆಲ್ಲ ಇನ್ನೊಂದು ತಿಂಗಳು ಬಿಟ್ಟರೆ ಉಂಟಲ್ಲ, ಇದನ್ನು ಮತ್ತೆ ನಿಮಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೆಳೀತದೆ. ಅದಕ್ಕಿಂತ ಮೊದಲೇ ಇದನ್ನು ನಾವು ಕೃಷಿ ಮಾಡುವಾಗ ನೀವು ಯಾವುದೇ ಸಾಲುಗಳು ಮಾಡಬೇಕಾದ್ರೆ, ಅಥವಾ ನಾನೀಗ ಯಾವುದು ಮರಗೆಣಸು ನೆಡ್ತಿದ್ದಾನಲ್ಲ ಅದರ ಬದುನ ಒಳಗಡೆ ಹಾಕಿಬಿಟ್ರೆ ಅದು ಅಲ್ಲೇ ಕೊಳೆತು ಗೊಬ್ಬರ ಆಗ್ತದೆ. ಕಳೆಗಳನ್ನು ಬೆಳೆಗಳಾಗಿ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಈ ರೀತಿ ಪೂರ್ತಿ ಕಸವನ್ನು ಇಷ್ಟು ಮೇಲಕ್ಕೆ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಅದರ ಗೆಡ್ಡೆ ಬೆಳಿಬೇಕಲ್ಲ, ಅದಕ್ಕೋಸ್ಕರ. ಬೇರೆ ಅದಕ್ಕೆ ಸೆಗಣಿ ಅದು ಇದೆಲ್ಲ ಹಾಕಿದ್ದೇನೆ. ಅದರ ಮೇಲಕ್ಕೆ ಮಣ್ಣನ್ನು ಹಾಕುವಂಥದ್ದು. ನೋಡಿ, ಆಗ ಮಾಡಿರುವಂಥದ್ದು ಒಂದು ಪ್ಲಾಸ್ಟಿಕ್ಕಲ್ಲಿ, ಇನ್ನೊಂದು ಕ್ಯಾಂಡಲಲ್ಲಿ. ಇದು 2 ಗಂಟೆಗಳು ಮಣ್ಣಿನೊಳಗೆ ಹೋಗ್ಬೇಕು. ನೋಡಿ, ಇಲ್ಲಿ 3 ಗಂಟೆ ಇದೆ. ಇಲ್ಲಿ 3 ಗಂಟನ್ನು ಮಣ್ಣಿನೊಳಗೆ ಈ ರೀತಿ ಸೇರಿಸುವ ಸ್ವಲ್ಪ ಮಣ್ಣು ಹಾಕಿ ಟೈಟ್ ಮಾಡಬೇಕು. ಇಲ್ಲೊಂದು 3-4 ದಿನದಲ್ಲಿ ಚಿಗಿರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಟೈಟ್ ಮಾಡಿದಾಗ ಚಿಗಿರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಪೂರ್ತಿ ಚೂಪಿಡಬಾರ್ದು, ಸ್ವಲ್ಪ ಲೆವೆಲಲ್ಲಿ ಸೆಟ್ ಮಾಡಿರಬೇಕು. ಇನ್ನು ಹೀಗೆ ಬಿಟ್ಟರೆ ಈ ಮಳೆಗೆ ಇದು ಪೂರ್ತಿ ಕೊಚ್ಚಿ ಹೋಗ್ತದೆ. ಒಳ್ಳೆ ಮಣ್ಣು, ಸಾರ ಅದೆಲ್ಲ ಕೊಚ್ಚಿ ಹೋಗ್ತದೆ. ಅದಕ್ಕೋಸ್ಕರ ಯಾವುದೋ ಕಸ ಕಡ್ಡಿಗಳು ಇದ್ರೆ ಹಾಕ್ಬೋದು. ಇಲ್ಲದಿದ್ದರೆ ನೋಡಿ, ಈ ರೀತಿ ಗ್ಲಿಸಿರಿಯ ಸೊಪ್ಪು ಇರ್ತದೆ, ಇನ್ಯಾವುದಾದ್ರೂ ಸೊಪ್ಪು ಇರ್ತದೆ. ಇದನ್ನು ಅದರ ಮೇಲೆ ಹಾಕಿದಾಗ ಅದು ಜಾರಿ ಹೋಗುವುದಿಲ್ಲ ಮಣ್ಣು, ಮತ್ತಿದು ಗೊಬ್ಬರ ಆಗಿ ವರ್ಕ್ ಆಗ್ತದೆ. ಅಲ್ಲಿಂದ ಮತ್ತೆ ಚಿಗುರಿ ಮೇಲಕ್ಕೆ ಬರ್ತದೆ. ನೋಡಿ, ಈ ರೀತಿ ಸೊಪ್ಪುಗಳು ನಮ್ಮ ಜಾಗದಲ್ಲಿ ಎಲ್ಲ ಕಡೆ ಸಿಗ್ತದೆ. ಗ್ಲಿಸಿರಿಯ ಸೊಪ್ಪು, ಅದನ್ನು ಪೂರ್ತಿ ಈ ರೀತಿ ಹಾಕಿ ಜೋಡಿಸುವಂಥದ್ದು. ಆಗ ಒಂದು ಮಣ್ಣು ಗಟ್ಟಿಯಾಗುವವರೆಗೆ ಇದು ರಕ್ಷಣೆ ಮಾಡ್ತದೆ. ಆಮೇಲೆ ನ್ಯಾಚುರಲ್ ಆಗಿ ನಡೀತದೆ. ಇನ್ನೊಂದು ಬಾರಿ ಇದಕ್ಕೆ ಮೇಲಕ್ಕೆ ಮಣ್ಣು ಹಾಕ್ಲಿಕ್ಕೆ ಇರ್ತದೆ. ಇದು ಸಹಜವಾಗಿ ನೆಡುವಂಥದ್ದು ಏಪ್ರಿಲ್ 15ರ ಟೈಮಲ್ಲಿ. ಇದು 1-2 ತಿಂಗಳು ಲೇಟ್ ಆಯಿತು, ಆದರೂ ತೊಂದರೆ ಇಲ್ಲ, ಮತ್ತೆ ನಮಗೆ ಉಪಯೋಗಕ್ಕೆ ಬರ್ತದೆ. ಮುಂದಿನ ಬೇಸಿಗೆಯಲ್ಲಿ ಇದನ್ನು ತೆಗಿಬೋದು. ಜನವರಿ ಟೈಮಲ್ಲಿ ಇದನ್ನು ತೆಗಿಬೋದು. ಮುಂದಕ್ಕೆ ತೆಗೆಯುವಾಗಲೂ ಕೂಡ ತೋರಿಸ್ತೇನೆ. ಇದು ಇಷ್ಟು ಮಾತ್ರ ಅಲ್ಲ, ಸುಮಾರು ಒಂದು 500 ಬುಡ ಈ ಸಲ ಗೆಣಸನ್ನು ನಾನು ಹಾಕ್ತಾಯಿದ್ದೇನೆ. ಈ ರೀತಿಯ ಟೆಕ್ನಿಕ್ಗಳನ್ನು ನೋಡಿದ ತಕ್ಷಣ
ನಿಮ್ಮ ಮನೆ ಪಕ್ಕದಲ್ಲಿ ನಮಗೆಲ್ಲ ಕಷ್ಟ, ಹಂದಿ ಕಾಟ ಇದೆ. ಆದರೂ ಈ ಬಾರಿ ಒಂದಷ್ಟು ಬಲೆಗಳನ್ನು ಹಾಕಬೇಕು ಅಂತಿದೆ. ತುಂಬ ಬಾರಿ ಹಂದಿಗಳಿಗೋಸ್ಕರನೇ ನಾನು ಈ ರೀತಿಯ ಕೆಲಸಗಳನ್ನು ಮಾಡಿದ ಹಾಗೆ ಆಗಿದೆ. ಯಾಕಂದರೆ ಮಾಡಿದ್ದೆಲ್ಲವೂ ಕೂಡ ಹಂದಿಯ ಪಾಲಾಗಿದೆ ಮತ್ತು ಹೆಗ್ಗಣಗಳ ಪಾಲಾಗಿದೆ. ಆದರೆ ನೀವು ಸಿಟಿಯಲ್ಲಿ ಯಾರಿದ್ದೀರಿ, ನಿಮಗೆ ತುಂಬ ಸಿಂಪಲ್ ಆಗಿರುವಂಥದ್ದು, ನಿಮ್ಮ ಕಂಪೌಂಡ್ ಪಕ್ಕದಲ್ಲಿ ಒಂದು 10 ಈ ರೀತಿಯ ಕೋಲುಗಳ ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಕೇಳಿದರೆ ಸಾಕು, ಊರಲ್ಲಿ ಸಿಕ್ಕರೆ ನಿಮ್ಮ ಸಂಬಂಧಿಕರಿಗೆಲ್ಲ ಕೋಲನ್ನು ನೀವು ನೆಟ್ಟರೆ ಆಗ ಸೂಪರ್ ಆಗಿರುವಂಥ ಸಾವಯವ ಆಗಿರುವಂಥ ಮರಗಿಡಸನ್ನು ನೀವೆಲ್ಲರೂ ಕೂಡ ಪಡೀಲಿಕ್ಕಾಗ್ತದೆ. ಈ ರೀತಿಯ ಮಳೆಗಾಲದಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಹೆಚ್ಚು ವಿಡಿಯೋ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹೆಚ್ಚು ನಾನು ಕೃಷಿಯ ಕೆಲಸಗಳನ್ನೇನು ಮಾಡ್ತೇನೆ, ಅದಕ್ಕೆ ಸಂಬಂಧಿಸಿದ ಟೆಕ್ನಿಕ್ಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಾನು ಮಾಡಿದ್ದೇ ಸರ್ವಶ್ರೇಷ್ಠ, ನಾನು ಮಾಡಿದ್ದೇ ಸತ್ಯ ಅನ್ನುವಂಥದ್ದು ಅಲ್ಲ, ನಾನು ಮಾಡಿದ್ದು ಸುಳ್ಳು ಅಲ್ಲ, ನಾನು ನನ್ನ ಅನುಭವ ಹೇಳ್ತಿರುವಂಥದ್ದು. ಇನ್ಯಾರಾದರೂ ಪಂಡಿತರು, ಕೃಷಿಯಲ್ಲಿ ದೊಡ್ಡ ತಜ್ಞರಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಲಹೆ ಸೂಚನೆ, ನೀವು ಯಾವ ಮೆಥಡಲ್ಲಿ ನೀವು ಮಾಡ್ತೀರಿ ಅದನ್ನು ನೀವು ತಿಳಿಸಿದರೆ ಇನ್ನೊಂದಷ್ಟು ಜನರಿಗೆ ಅದರಿಂದ ಉಪಯೋಗ ಆಗ್ತದೆ. ಕೃಷಿ ಅಂತ ಏಕ ವ್ಯಕ್ತಿಯ ಮಧ್ಯದಲ್ಲಿ ನಡೆಯುವಂಥದ್ದಲ್ಲ, ಕೃಷಿ ಅನ್ನೋಂಥದ್ದು ಬಾಂಡಿಂಗ್, ಎಲ್ಲರೂ ಒಟ್ಟಾಗುವಂಥದ್ದು, ಒಟ್ಟು ಸೇರಿ ಎಲ್ಲರೂ ಕೂಡ ಹಂಚಿಕೊಂಡು ಯೋಚನೆ ಮಾಡಿ ಚರ್ಚೆ ಮಾಡಿ ಮಾಡುವಂಥದ್ದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.